ಬೆಂಗಳೂರು ವಕೀಲರ ಸಂಘದಲ್ಲಿ ಈ ದಿನ ಒಂದು ನೂತನವಾದ ಕ್ಯಾಂಟೀನ್ ಅನ್ನ ಇವತ್ತು ತೆರೆಯಲಾಗಿದೆ. ಬಹಳಷ್ಟು ವಕೀಲರಿಗೆ ಸಸ್ಯಾಹಾರಿ ಕ್ಯಾಂಟೀನ್ ಅವಶ್ಯಕತೆ ಇತ್ತು. 2 ಕ್ಯಾಂಟೀನ್ಗಳಿದ್ವು. ಹಾಗಾಗಿ ಹೆಚ್ಚಿನ ಜನಗಳಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಕಾರ್ಯಕಾರಿ ಸಮಿತಿಯವರು ನಿರ್ಧಾರ ಮಾಡಿ ನಾವೆಲ್ಲರೂ ವಕೀಲರ ಸಂಘ ಪದಾಧಿಕಾರಿಗಳೆಲ್ಲರೂ ಸೇರಿಕೊಂಡು ಈ ಒಂದು ಹೊಸ ಕ್ಯಾಂಟೀನ್ ಅನ್ನ ನಿರ್ಮಿಸಿದೀವಿ. ಇಲ್ಲಿ ಎಲ್ಲಾ ತರಹದ ಸಸ್ಯಾಹಾರಿ ಆಹಾರಗಳು ದೊರಕುತ್ತದೆ ಹಾಗೂ ವಕೀಲರು ಇದನ್ನ ಉಪಯೋಗಿಸಿಕೊಬೇಕಾಗಿ ವಿನಂತಿಸಿಕೊಳ್ತೇವೆ. ಸ್ವಚ್ಛತೆಯ ಒಂದು ಆಧಾರದಲ್ಲಿ ಇಟ್ಕೊಂಡು ಈ ಕ್ಯಾಂಟೀನ್ ಅನ್ನ ನಿರ್ಮಿಸಲಾಗಿದೆ. ಎಲ್ಲರೂ ಬಂದು ಇಲ್ಲಿ ಶಾರದಾ ಹೊಸ ಕ್ಯಾಂಟೀನ್ ಅನ್ನು ಬೆಂಗಳೂರು ವಕೀಲರ ಸಂಘದ ಹೊಸ ಶಾರದಾ ಉಪಹಾರ ಏನ್ ತೆರೆಯಲಾಗಿದೆ ಅದರಲ್ಲಿ ಉಪಹಾರವನ್ನು ಸೇವಿಸಬೇಕಾಗಿ ವಿನಂತಿಸಿಕೊಳ್ತೀವಿ. ನಮಸ್ಕಾರ. ಇವತ್ತು ಕೋರ್ಟ್ ಹಾಲ್ ಕೆಳಗಡೆ ಒಂದು ಶ್ರೀ ಶಾರದಾ ಕೆಫೆ ಎಂದು ಒಂದು ಸುಸಜ್ಜಿತವಾದಂಥ ಹೋಟೆಲ್ ಆರಂಭವಾಗಿದೆ. ಇದು ಆರಂಭ ಆಗೋದಕ್ಕೆ ಇಲ್ಲಿಯ ಎಲ್ಲ ವಕೀಲರ ಸಂಘ ಮತ್ತು ವಿವೇಕ್ ರೆಡ್ಡಿ ಅವರು ಉಳಿದ ಪದಾಧಿಕಾರಿಗಳು ಸಹ ಸಹಕಾರದಿಂದ ಉತ್ತಮ ರೀತಿಯಾದ ಒಂದು ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಅದರ ಮಾಲೀಕರಿಗೂ ಕಳೆದ 24 ವರ್ಷದಿಂದ ನನ್ನ ಅವರ ದೋಸ್ತಿ ಚೆನ್ನಾಗೇ ಇದೆ. ಆದ್ರಿಂದ ಈ ಹೋಟೆಲ್ ಏನು ಅಂದ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಡೆಯುತ್ತೆ ಅಂತ ಅಂದ್ಕೊಳ್ತೀನಿ. ಮತ್ತು ಇಲ್ಲಿ ಎಲ್ಲರೂ ಸಹಕಾರ ಚೆನ್ನಾಗಿರೋದು ಮತ್ತು ಮುಖ್ಯವಾಗಿರ್ತಕ್ಕಂಥದ್ದು ಬೆಂಗಳೂರು ಹೃದಯ ಭಾಗದಲ್ಲಿ ಈ ಜಾಗ ಸಿಕ್ಕಿದೆ ಅವರಿಗೆ. ಮತ್ತು ಇಲ್ಲಿ ಯಾರು ತುಂಬಾ ಹಸ್ಕೊಂಡು ಬಂದಿರ್ತಾರೆ ಅವರೆಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ. ಆ ಉದ್ದೇಶವನ್ನು ಈಡೇರಿಸ್ತಾರೆ ಅಂತ ಹೇಳುತ್ತಾ ನಾನು ಶುಭವನ್ನು ಹಾರೈಸ್ತೀನಿ. ಧನ್ಯವಾದ. ಇವತ್ತು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಶ್ರೀ ಶಾರದಾ ಕೆಫೆ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೆ. ಬರೋಕ್ಕಿಂತ ಮುಂಚೆ ಇದನ್ನ ಒಂದು ಕ್ಯಾಂಟೀನ್ ಅಂತ ಹೇಳಿದ್ರು. ಕ್ಯಾಂಟೀನ್ ಅಂತ ಅಂದಾಗ ನನ್ನ ಸ್ಮೃತಿ ಪಟಲದಲ್ಲಿ ಬೇರೆನೇ ಇತ್ತು. ಆದ್ರೆ ಇಲ್ಲಿ ನೋಡಿದಾಗ ಅದು 5 ಸ್ಟಾರ್ ಹೋಟೆಲ್. ಅದು ಅಷ್ಟು ಉತ್ಕೃಷ್ಟವಾಗಿ ಅದನ್ನ ಕಟ್ಟಿದ್ರು. ಒಳಾಂಗಣದ ವ್ಯವಸ್ಥೆ ಇದೆಯಲ್ಲ ಅದೇ ಒಂದು ಬೇರೆ ಅನುಭವವನ್ನ ಕೊಡ್ತಾ ಇರುವಂತದ್ದು. ವಿಶಾಲವಾದಂತ ಅದು ಹಾಲು, ಹಾಗೆ ವಿನ್ಯಾಸ ಒಳಗಡೆ ಮಾಡಿರುವಂತದ್ದು ಉತ್ಕೃಷ್ಟ ದರ್ಜೆದು. ಒಂದು ದೇಸಿ ಸೊಬಗಿರುವಂತಹ ಎಲ್ಲ ನಾವೀನ್ಯತೆಯನ್ನ ಒಳಗೊಂಡಿರುವಂತಹ ಒಂದು ಹೋಟೆಲ್ ಅದು. ಅಲ್ಲಿ ವಕೀಲರು ಉಪಹಾರವನ್ನ ಊಟವನ್ನ ಸೇವಿಸುವಂತದ್ದೇ ಒಂದು ವಿನೂತನವಾದಂತ ಅನುಭವ ಅವ್ರಿಗಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಉತ್ಕೃಷ್ಟವಾದಂತ ತಿಂಡಿ, ಊಟ, ಇತರೆ ತಿನಿಸುಗಳು ಸಿಗುವಂತಹ ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ಜ್ಞಾನಧಾರೆ ಹರಿಯುತ್ತೆ, ವ್ಯಾಜ್ಯಗಳು ಬಗೆಹರಿಯುತ್ತೆ. ಇದು ಚಿಂತಕರು ಹಾಗೇನೆ ತುಂಬಾ ಉತ್ಕೃಷ್ಟ ದರ್ಜೆ ಜನ ಬಂದು ಹೋಗುವಂತ ಜಾಗ ಇದು. ವಕೀಲರು ಅಂತಂದ್ರೆ ಸಮಾಜದಲ್ಲಿ ಒಂದು ವಿಶೇಷವಾದಂತಹ ಸ್ಥಾನಮಾನ ಇದೆ. ಇವರಿಗೆ ಇಂಥ ಒಂದು ಉತ್ಕೃಷ್ಟವಾದಂತಹ ವ್ಯವಸ್ಥೆಯನ್ನ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ತಂಡ ತಮ್ಮ ವಕೀಲರ ಮಿತ್ರರ ಸಹಕಾರದೊಂದಿಗೆ ಹಾಗೂ ತಮ್ಮ ವೈಯಕ್ತಿಕ ಸಂಪನ್ಮೂಲವನ್ನು ಬಳಸಿ ಇಷ್ಟು ಉತ್ಕೃಷ್ಟ ದರ್ಜೆಯ ಹೋಟೆಲ್ ಅನ್ನು ನಿರ್ಮಾಣ ಮಾಡಿರುವಂತದ್ದು ಅಭಿನಂದನಾರ್ಹ. ಎಲ್ರಿಗೂ ಒಳ್ಳೇದಾಗ್ಲಿ. ಮುಂಬರುವಂತಹ ದಿನಗಳಲ್ಲಿ ಇದು ಜ್ಞಾನಾರ್ಜನೆಯ ಹರಟೆಯ ಸೇರುವಂತಹ ಸ್ಥಳ ಆಗಿ ಇಡೀ ಕರ್ನಾಟಕಕ್ಕೆ ಒಂದು ಹೆಸರು ಮಾಡಲಿ ಅನ್ನುವಂತಹ ಒಂದು ಉತ್ಕೃಷ್ಟ ಅಭಿಲಾಷೆಯೊಂದಿಗೆ ವಿವೇಕ್ ರೆಡ್ಡಿ ಮತ್ತು ತಂಡಕ್ಕೆ ಹಾಗೂ ಹೋಟೆಲ್ ಅನ್ನ ನಡೆಸುವಂತಹ ಪ್ರಸನ್ನ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಶುಭಾಕಾಂಕ್ಷೆಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಇಡೀ ಇಂಡಿಯಾದಲ್ಲಿ ವಕೀಲರ ಸಂಘದಲ್ಲಿ ಮಾದರಿಯಾಗಿರುವ ಕ್ಯಾಂಟೀನ್ ನಮ್ಮ ವಕೀಲರ ಸಂಘದಲ್ಲಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿ ಮತ್ತು ಎಲ್ಲಾ ಕಾರ್ಯಕಾರಿಣಿ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಅಧ್ಯಕ್ಷರು ತುಂಬಾ ವೈಯಕ್ತಿಕವಾಗಿ ಏರ್ಪೋರ್ಟ್ ಅಲ್ಲಿ ಯಾವ ತರ ಟೈಲ್ಸ್ ಮತ್ತು ಇಂಟೀರಿಯರ್ ಯಾವ ತರ ಇದೆ ಅದನ್ನ ನೋಡ್ಬಿಟ್ಟು ಅದೇ ರೀತಿ ನಮ್ಮ ಕ್ಯಾಂಟೀನ್ ಮಾಡಬೇಕು. ನಮ್ಮ ವಕೀಲರು ಎಲ್ಲ ಹೈ ಕ್ಲಾಸ್ ಆಗಿ ಹೈಜಿನಿಕ್ ಆಗಿ ಇರೋ ಫುಡ್ ಸಿಗ್ಬೇಕು. ಕಕ್ಷಿದಾರರಿಗೂ ಪಾಪ ಅವರೆಲ್ಲ ಬೇಜಾರಾಗಿ ಬಂದಿರ್ತಾರೆ, ಅವ್ರಿಗೂ ಒಳ್ಳೆ ಫುಡ್ ಸಿಗ್ಲಿ, ಒಳ್ಳೆ ಉಪಹಾರ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಹೈಟೆಕ್ ಆಗಿ ಮಾಡಿದ್ದಾರೆ. ಎಲ್ಲರೂ ಅದನ್ನ ಸದುಪಯೋಗಗೊಳಿಸ್ಕೋಬೇಕು. ಕ್ಯಾಂಟೀನ್ ಸ್ಟಾರ್ಟ್ ಮಾಡಿರುವ ಶಾರದಾ ಕೆಫೆ ಓನರ್ ಆದ ಪ್ರಸನ್ನ ಅವರಿಗೂ ಶುಭ ಹಾರೈಸುತ್ತೇನೆ. ಇವತ್ತಿನ ದಿವಸ ಕ್ಯಾಂಟೀನ್ ನಾವು ವಕೀಲರ ಸಂಘದವರು ನವೀಕರಿಸಿ ಓಪನ್ ಮಾಡಿರ್ತಕ್ಕಂಥ ಕ್ಯಾಂಟೀನು. ಇಟ್ಸ್ ಎನ್ ಯುನೀಕ್ ಕ್ಯಾಂಟೀನ್. ತಾವು ನೋಡ್ತು ಅಂತಂದ್ರೆ ಅಲ್ಲಿ ಹಳ್ಳಿಲಿ ಕಟ್ಟೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಶೈಲಿನೂ ಇದೆ, ಕುರ್ಚಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಶೈಲಿ ಇದೆ. ಇಟ್ಸ್ ಮಿಕ್ಸ್ಚರ್ ಅಂಡ್ ಕಾಂಬಿನೇಷನ್ ಆಫ್ ರೂರಲ್ ಅಂಡ್ ಅರ್ಬನ್ ಸ್ಟೈಲ್. ಈ ಒಂದು ಕ್ಯಾಂಟೀನ್ ನನಗನ್ಸುತ್ತೆ ದೇಶದಲ್ಲಿ ಎಲ್ಲರೂ ಈ ತರದ್ದು ಶೈಲಿಯಲ್ಲಿ ಆರ್ಕಿಟೆಕ್ಚರ್ ಅಲ್ಲಿ ಕ್ಯಾಂಟೀನ್ ಮಾಡಿಲ್ಲ ಅಂತ ನಾನು ಭಾವಿಸ್ತೀನಿ. ಇದಕ್ಕೆ ನಮ್ಮ ಸಂಘದ ಪ್ರತಿಯೊಬ್ಬರು ಸದಸ್ಯರು, ಎಲೆಕ್ಟೆಡ್ ಕಮಿಟಿ ಮೆಂಬರ್ಸ್ಗಳು ಅವರವರ ತಿಳುವಳಿಕೆಯನ್ನ ನಮಗೆ ಕೊಟ್ಟು ಈ ಕ್ಯಾಂಟೀನ್ ಮಾಡಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಇವತ್ತಿನ ದಿವಸ ನಮ್ಮಲ್ಲಿ ಸುಸಜ್ಜಿತವಾದ ಕ್ಯಾಂಟೀನ್ ಬಂದಿದೆ. ವಕೀಲರಿಗೆ ಇಷ್ಟು ದಿವಸನೂ ಒಳ್ಳೆ ಊಟ ಸಿಕ್ತಿತ್ತು, ಅಲ್ಲೊಂದ್ಸಲ ಇಲ್ಲೊಂದ್ಸಲ ಸ್ವಲ್ಪ ಎಡವಟ್ಟಾಗ್ತಿತ್ತು. ಇನ್ನು ಮುಂದೆ ಇನ್ನೂ ಒಳ್ಳೆ ತರ ಊಟದ ವ್ಯವಸ್ಥೆ ಇರ್ತದೆ, ಆರೋಗ್ಯಕರವಾದ ಊಟ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಟ್ಟು ಇವತ್ತು ಎಲ್ಲಾ ವಕೀಲರುಗಳು ನಾವು ದರಕ್ಕಿಂತ ಹೆಚ್ಚಾಗಿ ದರನೂ ನಿಗದಿಪಡಿಸಿದ್ದೀವಿ, ನಾಮಿನಲ್ ದರ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ ಮುಖ್ಯ. ನಾವು ಸಂಪಾದನೆ ಮಾಡ್ತಕ್ಕಂಥದ್ದು ನಮ್ಮ ಹೊಟ್ಟೆಗಾಗಿ ಬಟ್ಟೆಗಾಗಿ. ಹಾಗಾಗಿ ಇಲ್ಲಿ ಒಳ್ಳೆ ಊಟ ಸಿಗ್ತದೆ, ಎಲ್ಲರೂ ಬಂದು ಇಲ್ಲಿ ಊಟವನ್ನ ಸವಿಬೇಕು, ಅವರು ಆರೋಗ್ಯವಾಗಿ ಇರಬೇಕು ಅಂತಕ್ಕಂಥದ್ದೇ ನಮ್ಮ ಒಂದು ಅಸೋಸಿಯೇಷನ್ ಧ್ಯೇಯ ಉದ್ದೇಶ. ಹಾಗಾಗಿ ಈ ಒಂದು ದಿವಸ ಈ ಒಂದು ಕ್ಯಾಂಟೀನ್ ತೆರಲಿಕ್ಕೆ ಎಲ್ಲರೂ ಯಾರ್ಯಾರು ನಮಗೆ ಸಹಕರಿಸಿದ್ರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಅಧ್ಯಕ್ಷರು ಇದರೊಳಗೆ ನಾನು ಅವ್ರನ್ನ ಉತ್ಪ್ರೇಕ್ಷೆ ಅಂತ ಹೇಳ್ತಾ ಇಲ್ಲ. ನಮ್ಮ ಸಂಘದ ಹಣನೂ ಸ್ವಲ್ಪ ಇದೆ, ಒಂದು ಅರ್ಧದಷ್ಟು. ಅದರಲ್ಲಿ ಅಧ್ಯಕ್ಷರು ಒಂದಷ್ಟು ಹಣನೂ ಸಹ ಅವ್ರ ಕೈಯಿಂದ ಹಾಕಿ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಇದನ್ನ ನಾವು ನೆನೆಸ್ಕೊಳ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯನೂ ಸಹ. ನಾವೇನೋ ಅವ್ರ ಹೆಸರು ಯಾಕೆ ಹಾಕ್ಬೇಕು, ಇವ್ರ ಹೆಸರು ಯಾಕೆ ಕೇಳಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಗೆ ಯಾವುದೇ ಒಂದು ಅಭಿಪ್ರಾಯ ಇಲ್ಲ. ಯಾರು ಕೆಲಸ ಮಾಡಿರ್ತಾರೆ, ಯಾರು ಏನ್ ಮಾಡಿ
ಮಾಡಿರ್ತಾರೆ ಅದನ್ನು ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನು ಪ್ರತಿಯೊಬ್ಬ ಮೆಂಬರ್ನ ಆದ್ಯ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮಸ್ಕಾರ. ಎಲ್ಲ ನನ್ನ ವಕೀಲ ಬಂಧುಗಳಿಗೆ ನಮಸ್ಕಾರ. ಈ ದಿನ ಸುಸಜ್ಜಿತವಾದ ಕ್ಯಾಂಟೀನ್ ಮಾಡಬೇಕು ಅನ್ನೋ ಅಭಿಲಾಷೆ ಏನಿತ್ತು ನಮಗೆ, ಅದರ ಪ್ರಕಾರ ಇವತ್ತು ಅತ್ಯುತ್ತಮವಾದ ಒಂದು ಕ್ಯಾಂಟೀನ್ ವ್ಯವಸ್ಥೆಯನ್ನು ವಕೀಲರಿಗಾಗಿ ಮತ್ತು ಕಕ್ಷಿದಾರರಾಗಿ ಮಾಡಿದ್ದೀವಿ. ಇದಕ್ಕೆ ನಮ್ಮ ತುಂಬಾ ಶ್ರಮ ಪಟ್ಟು ಈ ತರ ಕ್ಯಾಂಟೀನ್ ಮಾಡಬೇಕು ಅಂತ ವಕೀಲರುಗಳು ಒಳ್ಳೆ ಊಟ ಬೇಕು, ನಮಗೆ ಗುಡ್ ಫುಡ್, ಒಳ್ಳೆ ಕ್ವಾಲಿಟಿ ಬೇಕು ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ನಾವೆಲ್ಲ ಆಚೆ ಹೋಗ್ತಾ ಇದೀವಿ, ನಮ್ಗೆ ಹೋಗಿ ಬರೋಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನೀವು ಒಳ್ಳೆ ಕ್ವಾಲಿಟಿ ಫುಡ್ ಇರೋಂತ ಒಂದು ಕ್ಯಾಂಟೀನ್ ಮಾಡಬೇಕು ಅಂತ ಹೇಳಿದ್ರು. ನಾವು ರಾಮೇಶ್ವರಂ ಕೆಫೆಗಿಂತ ಕಡಿಮೆ ಇಲ್ದಿರೋ ತರ ಒಂದು ಸುಸಜ್ಜಿತವಾದ ಒಂದು ಕ್ಯಾಂಟೀನ್ ಮಾಡಿದೀವಿ. ದಯಮಾಡಿ ಎಲ್ಲಾ ವಕೀಲರು ಎಲ್ಲೂ ಆಚೆ ಹೋಗೋದು ಬೇಡ, ಇಲ್ಲೇ ಬಂದು ಆಹಾರ ಸೇವಿಸಬೇಕು. ಅದ್ರ ಬಗ್ಗೆ ಹೇಗಿದೆ ಏನು ಅಂತ ನಮಗೆ ಹೇಳ್ಬೇಕು. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನಾವು ತಿದ್ಕೊಂತೀವಿ. ದಯಮಾಡಿ ಎಲ್ಲ ನಮ್ಮ ವಕೀಲರು ಬಂದು ಇಲ್ಲಿ ಈ ಕ್ಯಾಂಟೀನ್ ಉಪಯೋಗಿಸಬೇಕು ಅಂತ ತಮ್ಮೆಲ್ಲರನ್ನು ಕೇಳ್ಕೊಂತ ಇದ್ದೀನಿ. ನಮಸ್ಕಾರ. ನಾನು ಶಾರದಾಸಿ. ಇದು 3ನೇ ಬಾರಿ ನಾನು ಕಾರ್ಯಕಾರಿ ಸಮಿತಿಯ ಸದಸ್ಯಳಾಗಿ ವಕೀಲರ ಸಂಘದಲ್ಲಿ ಆಯ್ಕೆಯಾಗಿದ್ದೇನೆ. ಈ ಬಾರಿ 1 ವರ್ಷಗಳ ಕಾಲ ನಾನು ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷಳಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ವಕೀಲರದ್ದು ಒಂದು ಅಭಿಲಾಷೆ ಇತ್ತು, ಒಂದು ಕೋರಿಕೆ ಇತ್ತು. ಏನಂದ್ರೆ ನಮ್ಮ ಈ ಒಂದು ವಕೀಲರ ಸಂಘದಲ್ಲಿ, ನಮ್ಮ ವಕೀಲರ ಭವನದಲ್ಲಿ ಒಂದು ಉತ್ತಮವಾದ ಒಂದು ಉಪಹಾರದ ವ್ಯವಸ್ಥೆ ಬೇಕಾಗಿತ್ತು. ಅದು ಈ ದಿನ ಈಡೇರಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀ ಶಾರದಾ ಕೆಫೆ ಒಂದು ಕ್ಯಾಂಟೀನ್ ಇವತ್ತು ಏನು ಉದ್ಘಾಟನೆ ಆಗಿದೆ. ಎಲ್ಲ ವಕೀಲರಿಗೂ ತುಂಬಾ ಸಂತೋಷ ತಂದಿದೆ. ಎಲ್ಲ ವಕೀಲರು ಸಹ ಎಲ್ಲರ ಕೋರಿಕೆಯಂತೆ ಈ ದಿನ ಏನು ಕ್ಯಾಂಟೀನ್ ಓಪನ್ ಆಗಿದೆ, ದಯವಿಟ್ಟು ಎಲ್ಲರೂ ಬಂದು ಇದನ್ನ ಸದ್ಭಬೇಕಂತ ಕೇಳ್ಕೊಳ್ತೀನಿ. ಎಲ್ಲರೂ ಸಹ ಸಂತೋಷವಾಗಿ ಒಳ್ಳೆ ಉಪಹಾರವನ್ನ ಸೇವಿಸಬೇಕು ಅನ್ನೋದು ನಮ್ಮ ಇಚ್ಛೆ ಆಗಿತ್ತು. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ವೀಣಾ ರಾವ್ ಅಂತ, ಬೆಂಗಳೂರು ವಕೀಲ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು. ಈ ದಿನ ನಮ್ಮ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಕ್ಯಾಂಟೀನ್ ಅನ್ನ ಓಪನ್ ಮಾಡಿದೀವಿ. ಬಹಳ ವಿಜೃಂಭಣೆಯಿಂದ ಫಾರಿನ್ ಸ್ಟೈಲ್ ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆನೂ ಇರಬೇಕು. ಮತ್ತೆ ಅದರಲ್ಲಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆನ ಮಾಡಿದ್ದಾರೆ. ಊಟದ್ದಾಗಿರ್ಬೋದು, ಕೂತು ಊಟ ಮಾಡೋದಾಗಿರ್ಬೋದು, ಟೇಬಲ್ ಇರ್ಬೋದು, ನಿಂತು ಊಟ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆನ ನಮ್ಮ ಅಧ್ಯಕ್ಷರಾದಂಥ ವಿವೇಕ್ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಇಡೀ ತಂಡ, ಕಾರ್ಯದರ್ಶಿಯಾದಂಥ ಪ್ರವೀಣ್ ಗೌಡ, ಗಿರೀಶ್ ಕುಮಾರ್, ಶ್ವೇತಾ ರವಿಶಂಕರ್, ಇನ್ನ ಉಳಿದ ಎಲ್ಲಾ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈ ದಿನ ಕ್ಯಾಂಟೀನ್ ಅನ್ನ ಓಪನ್ ಮಾಡಲಾಯಿತು. ಅಲ್ಲಿ ಎಲ್ಲಾ ರೀತಿಯಾದಂಥ ಫುಡ್ ಅನ್ನ ವ್ಯವಸ್ಥೆ ಮಾಡಿದ್ದಾರೆ. ಇದರದ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೋಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೀವಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಸರಸ್ವತಿ, ಅಡ್ವೊಕೇಟ್ ಹೈಕೋರ್ಟಿಂದ ಮಾತಾಡ್ತಾ ಇದ್ದೀನಿ. ಸಿವಿಲ್ ಕೋರ್ಟಲ್ಲಿ ಹೋಟೆಲ್ ಇನಾಗ್ರೇಷನ್ ಇತ್ತು ಇವತ್ತು. ನನ್ನನ್ನು ಇನ್ವೈಟ್ ಮಾಡಿದ್ರು. ನಾನು ಬಂದಿದ್ದೆ ಇವತ್ತು ಊಟ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಶಾರದಾ ಕೆಫೆ ಅಂತ ಓಪನ್ ಮಾಡಿದ್ದಾರೆ. ತುಂಬ ಹೈಜೀನ್ ಆಗಿದೆ. ನೀವು ಎಲ್ಲರೂ ಬಂದು ಊಟ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ ಅಂತ, ಬೆಂಗಳೂರು ವಕೀಲರ ಸಂಘದಲ್ಲಿ 3ನೇ ಸಾರಿ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದೀನಿ. ವಕೀಲರ ಸಮಸ್ಯೆ ಅಂತ ಹೇಳಿದ್ರೆ ಫಸ್ಟು ಕಷ್ಟಪಟ್ಟು ದುಡಿಯೋದೇ ಊಟ ಮಾಡೋದಕ್ಕೆ. ಆ ಊಟನೇ ಹೈಜೀನ್ ಆಗಿಲ್ಲ ಅಂತ ಹೇಳಿದಾಗ ತುಂಬಾ ಸಮಸ್ಯೆಗಳು ಕ್ಯಾಂಟೀನ್ ಕಮಿಟಿ ಚೇರ್ಮನ್ಗೆ ಎದುರಾಗ್ತಾ ಇದ್ವು. ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಒಂದು ಹೈಜೀನ್ ಆಗಿ, ಒಂದು ಒಳ್ಳೆ ಕ್ವಾಲಿಟಿ, ಒಂದು ಒಳ್ಳೆ ಕ್ವಾಂಟಿಟಿ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಪ್ರೈಸ್ ಅಲ್ಲಿ ಒಂದು ಕ್ಯಾಂಟೀನ್ ಇವತ್ತು ಇನಾಗ್ರೇಷನ್ ಮಾಡಿದೀವಿ. ಶಾರದಾ ಕೆಫೆ ಅಂತ. ಶಾರದಾ ಅನ್ನೋ ಹೆಸರಲ್ಲೇ ಒಂದು ಅದ್ಭುತ ಇದೆ. ಅನ್ನಪೂರ್ಣೇಶ್ವರಿ ಅನ್ನೋ ಕ್ಯಾಂಟೀನ್ ಅಲ್ಲಿ ಈಗ ಶಾರದಾ ಕೆಫೆ ಅಂತ ಬಂದಿದೆ. ನಾವೆಲ್ಲ ಇವತ್ತು ಊಟ ಮಾಡಿದೀವಿ. ತುಂಬಾ ಚೆನ್ನಾಗಿತ್ತು. ಇದನ್ನ ವಕೀಲರು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ತೀನಿ. ತುಂಬಾ ಚೆನ್ನಾಗಿದೆ, ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ. ನಮಸ್ಕಾರ. ನಾನು ಅಂಬರೀಶ್ KN ಅಂತ, ಕ್ರೀಡಾ ಸಮಿತಿ ಅಧ್ಯಕ್ಷರಾಗಿದ್ದೀನಿ ಬೆಂಗಳೂರು ವಕೀಲರ ಸಂಘ. ಈ ಒಂದು ವಕೀಲರು ಸುಮಾರು ದಿವಸಗಳಿಂದ ಈ ಒಂದು ವಕೀಲರಿಗೆ ಒಂದು ಊಟದ ವಿಷಯದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು. ಮತ್ತೆ ನಮಗೆ ಸುಮಾರು ಅಹವಾಲು ಬಂದಿತ್ತು, ಮತ್ತೆ ಸುಮಾರು ಒತ್ತಡ ಬಂದಿತ್ತು. ಒಂದು ಸುಜ್ಜಿತವಾದ ಒಂದು ಕ್ಯಾಂಟೀನ್ ವ್ಯವಸ್ಥೆ ಮಾಡಿ ಅಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ಇವಾಗ ಶಾರದಾ ಕೆಫೆ ಅಂತ ಹೇಳ್ಬಿಟ್ಟು ಒಂದು ಅತ್ಯುತ್ತಮವಾದ ಒಂದು ಕೆಫೆನ ಓಪನ್ ಮಾಡಿದೀವಿ. ಸೊ ಅವರು ಒಳ್ಳೆ ಆಹಾರ ವಕೀಲರಿಗಾಗಿ ನೀಡ್ತಾರೆ ಅನ್ನೋ ಒಂದು ತುಂಬಾ ಒಂದು ಭರವಸೆಯಿಂದ ಈ ಒಂದು ಕ್ಯಾಂಟೀನ್ ಓಪನ್ ಮಾಡಿದೀವಿ. ಅದೇ ರೀತಿ ಅವರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ವಕೀಲರಿಗಾಗಿ ಅತ್ಯುತ್ತಮವಾದ ಒಂದು ಆಹಾರವನ್ನ ನೀಡ್ತೀವಿ ಅಂತ ಹೇಳ್ಬಿಟ್ಟು ನಮಗೂ ಒಂದು ಭರವಸೆ. ಮತ್ತೆ ಎಲ್ಲಾ ವಕೀಲರು ಈ ಒಂದು ಕೆಫೆನಲ್ಲಿ ಆಹಾರವನ್ನ ಸೇವಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಗೌರವಾನ್ವಿತ ವಕೀಲರಿಗೆ ಬೆಂಗಳೂರು ನಗರ ವಿಭಾಗದಲ್ಲಿ ಶಾರದಾ ಕೆಫೆ ಎಂಬ ಉಪಹಾರ ಗೃಹವನ್ನ ಉದ್ಘಾಟನೆ ಮಾಡಿದ್ದೀವಿ. ಗೌರವಾನ್ವಿತ ವಕೀಲರುಗಳಿಗೆ ಶುಚಿ, ರುಚಿ ಮತ್ತು ಉತ್ತಮ ಗುಣಮಟ್ಟದ ಆಹಾರ ಸಿಗಬೇಕು ಅನ್ನೋ ಒಂದು ಸದುದ್ದೇಶದಿಂದ ಬೆಂಗಳೂರು ವಕೀಲರ ಸಂಘದ ನೇತೃತ್ವದಲ್ಲಿ ಹೊಸ ಕ್ಯಾಂಟೀನ್ ಅನ್ನ ಪ್ರಾರಂಭಿಸಿದ್ದೀವಿ. ಎಲ್ಲರೂ ಕೂಡ ಸಹಕಾರ ನೀಡಬೇಕು. ಕ್ಯಾಂಟೀನಿನ ವಿಶೇಷತೆ ಏನಂದ್ರೆ 20 ವರ್ಷದಿಂದನೂ ಕೂಡ ಆ ಪೀರಿಯಡ್ ಅಲ್ಲಿ ಪಳಗಿದ್ದಾರೆ ಮತ್ತು ಒಳ್ಳೆಯ ಆಹಾರವನ್ನ ಕೊಡುವಂತ ಭರವಸೆಯನ್ನು ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಒಳ್ಳೇದಾಗ್ಲಿ. ಮತ್ತು ವಕೀಲರುಗಳು ಕೂಡ ಇದನ್ನು ಸದುಪಯೋಗ ಪಡಬೇಕು ಅಂತ ವಿನಂತಿಸಿಕೊಳ್ತೀನಿ. ಶಶಿಕುಮಾರ್ ಆರ್ಗೌಡ ಅಂತ, ಬೆಂಗಳೂರು ವಕೀಲರ ಸಂಘದ ನಗರ ವಿಭಾಗದ ಉಪಾಧ್ಯಕ್ಷನಾಗಿದ್ದೇನೆ. ಬೆಂಗಳೂರು ವಕೀಲರ ಸಂಘದಲ್ಲಿ ನೂತನವಾಗಿ ಶಾರದಾ ಕೆಫೆ ಎಂಬ ಹೋಟೆಲ್ ಇವತ್ತು ತೆರೆಯಲಾಯಿತು. ಇದರ
ಇದರಲ್ಲಿ ನಮ್ಮ ವಕೀಲರ ಸಂಘದ ಎಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲಾ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರುಗಳ ಅವರುಗಳು ಶ್ರಮದಿಂದ ಇವತ್ತು ಒಂದು ನೂತನವಾಗಿ ಮಾಡರ್ನೈಸ್ ಆಗಿರುವಂತಹ ಒಂದು ಹೋಟ್ಲು ನಮ್ಮ ಅಸೋಸಿಯೇಷನ್ ಅಲ್ಲಿ AAB ಬಂದಿದೆ. ನಮ್ಮ ವಕೀಲರಿಗೆಲ್ಲ ಊಟದ ಕೊರತೆ ಇತ್ತು. ಆ ಕೊರತೆ ಈ ಹೋಟ್ಲಿಂದ ನೀಗುತ್ತೆ ಅನ್ನೋದು ನಮ್ಮ ಭಾವನೆ. ಅದರಲ್ಲಿ ನಮ್ಮ ಅಧ್ಯಕ್ಷರಾದಂತಹ ವಿವೇಕ್ ರೆಡ್ಡಿ ಆಗಿರ್ಬೋದು, ಸೆಕ್ರೆಟರಿ ಅಂತ ಪ್ರವೀಣ್ ಗೌಡ್ರ ಆಗಿರ್ಬೋದು, ಉಪಾಧ್ಯಕ್ಷರಾದಂತಹ ನಮ್ಮ ಗಿರೀಶ್ ಅಣ್ಣವರು ಆಗಿರ್ಬೋದು, ಖಜಾಂಚಿಗಳಾದ ಶ್ವೇತಾ ರವಿಶಂಕರ್ ಇರ್ಬೋದು, ಎಲ್ಲ ಪ್ರತಿಯೊಬ್ಬರು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದಂತಹ ಎಲ್ಲರೂ ಸಹ ಇದರಲ್ಲಿ ಶ್ರಮವಹಿಸಿ ಕೆಲಸ ಮಾಡಿ ಒಂದು ಒಳ್ಳೆ ಹೋಟ್ಲನ್ನು ನಾವು ನಮ್ಮ ಅಸೋಸಿಯೇಷನ್ಗೆ ನೀಡಿದ್ದೇವೆ. ಅದನ್ನು ಹಾಗೆ ಉಳಿಸ್ಕೊಂಡು ಹೋಗಬೇಕಾಗಿ ನಮ್ಮ ವಕೀಲರಲ್ಲಿ ವಿನಂತಿ ಅಂತ ಕೇಳ್ಕೊತೀನಿ. ನಮಸ್ಕಾರ, ಮುನ್ರಾಜು ಅಂತ ಜಂಟಿ ಕಾರ್ಯದರ್ಶಿಗಳು, ನಗರ ವಿಭಾಗ, ಬೆಂಗಳೂರು ವಕೀಲ ಸಂಘ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ಬೇಡಿಕೆ ಇದ್ದಂತ ಒಂದು ಸುಸಜ್ಜಿತವಾದ ಒಂದು ಕ್ಯಾಂಟೀನ್ ವ್ಯವಸ್ಥೆ. ಈ ಹಲವಾರು ದಿನಗಳಿಂದ ವಕೀಲರು ಪರದಾಡ್ತಾ ಇದ್ರು. ಒಳ್ಳೆ ಶುಚಿತ್ವದ ಊಟ ಇರಲಿಲ್ಲ, ಒಂದು ಹೈಜೆನಿಕ್ ಫುಡ್ ಅವ್ರಿಗೆ ಸಿಗ್ತಾ ಇರಲಿಲ್ಲ ಅಂತ ಒಂದಿತ್ತು. ನಾವು ಎಲೆಕ್ಟ್ ಆದ್ಮೇಲೆ ಈ ಎಲ್ಲ ಪದಾಧಿಕಾರಿಗಳ ಸಹಯೋಗದೊಂದಿಗೆ ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿಯ ಸಹಯೋಗದೊಂದಿಗೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಹೈಜೆನಿಕ್ ಊಟ ಸಿಗುವಂತ ಒಂದು ಕ್ಯಾಂಟೀನ್ ಶಾರದಾ ಕೆಫೆ ಅಂತ ಇವತ್ತು ಓಪನ್ ಮಾಡಿದೀವಿ. ಅದು ತುಂಬಾ ಶುಚಿತ್ವವಾಗಿದೆ, ನೋಡಕ್ಕೂ ಚೆನ್ನಾಗಿದೆ, ಮತ್ತೆ ಅದರ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ. ಅದರಿಂದ ಎಲ್ಲ ವಕೀಲರು ಇದನ್ನ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಆಹಾರ ಕೊಡ್ತಾರೆ ಅನ್ನೋ ಆಶಾಭಾವನೆ ಇದೆ. ಪ್ರಸನ್ನ ಅವರು ತುಂಬಾ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದನ್ನ ಅದೇ ರೀತಿ ನಾವು ಸಹ ಅವ್ರ ಜೊತೆ ಕೈಗೂಡಿಸ್ಕೊಂಡು ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಅವರಿಗೆ ತಿಳಿ ಹೇಳಿ ಈ ಕ್ಯಾಂಟೀನ್ ಹೀಗೆ ನಡ್ಸ್ಕೊಂಡು ಹೋಗಿ ಒಳ್ಳೆ ಆಹಾರ ಸಿಗ್ತಾ ಇದೆ, ದಯವಿಟ್ಟು ಅದನ್ನ ಸೇವನೆ ಮಾಡಬೇಕು, ಎಲ್ಲರೂ ವಕೀಲರು ಅದನ್ನ ಉಪಯೋಗ ಪಡಿಸ್ಕೊಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಅಂಜನ್ ಕುಮಾರ್ ಗೌಡ, ಸಿಟಿ ಸಿವಿಲ್ ಕೋರ್ಟ್ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರು, ಮಾಜಿ ಉಪಾಧ್ಯಕ್ಷರು, ಸಿಟಿ ಸಿವಿಲ್ ಕೋರ್ಟ್ ವಿಭಾಗ. ಇಂದು ಸಿಟಿ ಸಿವಿಲ್ ಕೋರ್ಟ್ ವಿಭಾಗದಲ್ಲಿ ಶ್ರೀ ಶಾರದಾ ಕೆಫೆ ಎಂಬ ಅತ್ಯುನ್ನತ ಅತ್ಯಾಧುನಿಕ ಹೋಟೆಲ್ ಉದ್ಘಾಟನೆಯಾಗಿದೆ. ನಮ್ಮ ಸಂಘದ ಘನತಾವೇತ್ತ ಅಧ್ಯಕ್ಷರಾದಂತಹ ಶ್ರೀ ವಿವೇಕ್ ಸುಬ್ಬಾರೆಡ್ಡಿ ಅವರ ನೇತೃತ್ವದಲ್ಲಿ ಅವರು ತಮ್ಮ ಸ್ವಂತ ಹಣ ಹಾಗೂ ಅಧ್ಯಕ್ಷರ ನಮ್ಮ ಸಂಘದ ಹಣ ಎರಡೂ ಸೇರಿ ಒಂದು ಅತ್ಯಾಧುನಿಕ ಹೋಟೆಲ್ ಅನ್ನ ವಕೀಲರಿಗೋಸ್ಕರ ಬಹಳ ಶ್ರಮ ತಗೊಂಡು ಅಧ್ಯಕ್ಷ ಮಾಡಿದ್ದಾರೆ. ಸಂಘದ ಎಲ್ಲ ಪದಾಧಿಕಾರಿಗಳು ಸಲಹೆ ಮೇರೆಗೆ ಶ್ರೀ ಶಾರದಾ ಕೆಫೆ ಎಂಬ ಅತ್ಯಾಧುನಿಕ ಹೋಟೆಲ್ ಅನ್ನು ನಿರ್ಮಿಸಿದ್ದಾರೆ. ಇದರ ಉಪಯೋಗವನ್ನು ನಮ್ಮ ಎಲ್ಲ ವಕೀಲರು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಥ್ಯಾಂಕ್ ಯು. ಪ್ರಸನ್ನ ಅಂತೇಳಿ ಶಾರದಾ ಕೆಫೆಯ ಮಾಲೀಕರು. ಶಾರದಾ ಕೆಫೆಯನ್ನ ಮಾಡಕ್ ಮುಂಚೆ ವಕೀಲರ ಸಂಘದ ಅಧ್ಯಕ್ಷರು ವಿವೇಕ್ ರೆಡ್ಡಿ ಅವರು, ಮಾನ್ಯ ವಿವೇಕ್ ರೆಡ್ಡಿ ಅವರು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ಮುಖೇನ ಎಲ್ಲ ಪದಾಧಿಕಾರಿಗಳಿಗೂ ನಾನು ನಮಸ್ಕರಿಸುತ್ತಾ ತುಂಬಾ ಚೆನ್ನಾಗಿ ನಡೆಸುವಂತ ಪ್ರಯತ್ನವನ್ನು ನಾನು ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ಹಾಗಾಗಿ ಅವರೆಲ್ಲ ಸಹಕಾರ ತುಂಬಾ ಚೆನ್ನಾಗಿ ಸಹಕಾರ ಕೊಡ್ತಾ ಇದ್ದಾರೆ ಮತ್ತು ಉತ್ಕೃಷ್ಟವಾದ ಊಟ ಕೊಡ್ತೀನಿ, ಅದು ನನ್ನ ಧರ್ಮ, ಮಾಡ್ತೀನಿ. ಹಾಗಾಗಿ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿ ಈ ಹೆಸರಿನಿಂದ ನನ್ನ ಉದ್ಯಮವನ್ನು ನಾನು ಹೆಚ್ಚಿಗೆ ಬೆಳೆಸ್ಕೊಂಡು ಹೋಗ್ತೀನಿ. ವಿವೇಕ್ ಸುಬ್ಬಾರೆಡ್ಡಿ ಅವರು ಮತ್ತು ಅವರ ಪದಾಧಿಕಾರಿಗಳ ಪ್ರಯತ್ನದಿಂದ ಆಗಿದೆ, ನನ್ನೊಬ್ಬನ ಪ್ರಯತ್ನ ಅಲ್ಲ ಅದು. ಅವರೆಲ್ಲರೂ ಸಹಕಾರ ಮತ್ತು ಅವರು ಅದು ತುಂಬಾ ಅವರ ತನು ಮನ ಧನವನ್ನ ಅರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅದು ಆ ಒಂದು ಎಲ್ಲರ ಮನಸ್ಸಿಂದ ಚೆನ್ನಾಗಾಗಿದೆ ಅದು. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಮಂಜುಳಾ ಅಂತೇಳಿ, ಪ್ರಸನ್ನ ಅವ್ರ ಮನೆಯವರು. ನಾವು ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಇವತ್ತು ಶಾರದಾ ಕೆಫೆ ಕ್ಯಾಂಟೀನು ಲೋಕಾರ್ಪಣೆ ಮಾಡಿದ್ದೀವಿ. ಇಲ್ಲಿ ನಾರ್ತ್ ಇಂಡಿಯನು, ಸೌತ್ ಇಂಡಿಯನು, ರಾಗಿ ಮುದ್ದೆ ಊಟ ಎಲ್ಲ ಸಿಗತ್ತೆ. ಎಲ್ಲರೂ ಬಂದು ರುಚಿ ನೋಡಬೇಕಾಗಿ ವಿನಂತಿ. ನಮಸ್ತೆ.
ಚೆನ್ನಾಗಿ ಬಂದಿದ್ದಲ್ಲ ಕೇಶವ್ಜಿ ಕ್ಯಾಂಟೀನ್ ಗೋಪಾಲ್ಜಿ ಆ ಕಟ್ಟೆ ಸ್ಟೈಲು ಹೌದಾ? ನಾನು ಬಂದಾಗ ಇಲ್ಲಿ ಕೆಲಸ ನಡೀತಾ ಇದೆ ಅಂತ ಪ್ರಸನ್ನ ಆಗಾಗ ಹೇಳ್ತಾ ಇದ್ರು, ನನ್ನ ಮಿತ್ರ ಆತ. ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಟ್ಟಿಗೆ ಬೆಳೆದಂತವ್ರು. ಬೆಳೀತಾ ಆತ ಚೆನ್ನಾಗಿ ಬೆಳೆದ ಅಂತಂದ್ರೆ ಉತ್ಪ್ರೇಕ್ಷೆ ಅಲ್ಲ, ನರೇಂದ್ರ ಮೋದಿಯವರ 3 ಲಕ್ಷ ಜನದ ಕಾರ್ಯಕ್ರಮವನ್ನ ಒಬ್ಬನೇ ಊಟ ತಿಂಡಿಯ ವ್ಯವಸ್ಥೆಯನ್ನ ನಿಭಾಯಿಸ್ತ. ಅಂದ್ರೆ ಜವಾಬ್ದಾರಿ ಕೊಟ್ಟಾಗ ಬೆಳೆಯೋದು ಒಂದು ಸಾಮರ್ಥ್ಯ, ಅದು ಬೆಳೆದಿರೋದು. ಇವತ್ತು ಇದ್ರ ವಿಶೇಷ ಅಂತಂದ್ರೆ ಇದನ್ನ ಕ್ಯಾಂಟೀನ್ ಅಂತ ಕರಿಬಾರ್ದು, 5 ಸ್ಟಾರ್ ಹೋಟೆಲ್ ಅಂತ ಕರಿಬೇಕು. ಯಾಕೆ ಅಂತಂದ್ರೆ ನಾನು ಸಾಮಾನ್ಯವಾಗಿ ವಕೀಲರಿರುವಂತ ಕಡೆಗೆ ಒಂದು ಉತ್ಕೃಷ್ಟವಾದಂತಹ ಉಪಹಾರ ಗೃಹ ಇರಬೇಕು ಅನ್ನುವಂಥದ್ದು ನನಗನ್ನಿಸ್ತಾ ಇತ್ತು ಒಳಗಡೆ. ಆದರೆ ಹೈಕೋರ್ಟ್ನಲ್ಲಾಗಲಿ ಅಥವಾ ಬೇರೆ ಯಾವುದೇ ಕೋರ್ಟ್ ಕಾಂಪ್ಲೆಕ್ಸ್ಗಳಲ್ಲಿ ಇಷ್ಟು ಉತ್ಕೃಷ್ಟವಾದಂಥ ಒಂದು ಉಪಹಾರ ಗೃಹ ಇಲ್ವಲ್ಲ ಯಾಕೆ ಅನ್ನುವಂಥದ್ದು ನನ್ನ ಪ್ರಶ್ನೆನೂ ಆಗಿದೆ. ಅದಕ್ಕೆ ಇವತ್ತು ನೀವೆಲ್ಲರೂ ಸೇರಿ ಉತ್ತರ ಕೊಟ್ಟಿದ್ದೀರಿ ವಿವೇಕ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ. ವಿವೇಕ್ ರೆಡ್ಡಿಯವರು ತಮ್ಮ ಸ್ವಂತ ಸಂಪನ್ಮೂಲವನ್ನು ಬಳಸಿದ್ದಾರೆ, ಹಾಗೇನೆ ನಿಮ್ಮೆಲ್ಲರ ಸಂಪನ್ಮೂಲವನ್ನು ಕೂಡ ಬಳಕೆ ಮಾಡುವಂಥದ್ದಕ್ಕೆ ನಿಮ್ಮ ಮನ ಹೊಂದಿಸಿದ್ದಾರೆ. ಒಂದು ಉತ್ಕೃಷ್ಟವಾದಂತಹ ಉಪಹಾರ ಗೃಹ ನನ್ನ ಕಣ್ ಮುಂದೆ ಕಂಡು ಬಂತು ಇವತ್ತು. ಮತ್ತೆ ನಾನು ಬಂದಾಗ ನನ್ನ ಫೀಲ್ ಹೇಗಿತ್ತು ಅಂತಂದ್ರೆ, ಇಷ್ಟು ವಿಶಾಲವಾಗಿರುವಂಥದ್ದು. ಅಂದ್ರೆ ಒಂದೇ ಸತಿಗೆ ಸುಮಾರು ಒಂದು 200 ಜನ 250 ಜನ ಆರಾಮಾಗಿ ಕುತ್ಕೊಂಡು ತಿನ್ಬಹುದು. ಅಂದ್ರೆ ಅದು ಹೇಗಿತ್ತು ಅಂತಂದ್ರೆ, ಬಂದ ತಕ್ಷಣನೇ ಸಿಟಿ ಸಿವಿಲ್ ಕೋರ್ಟಿನ ಕಾಂಪ್ಲೆಕ್ಸ್ ಒಳಗಡೆ ಇಷ್ಟು ದೊಡ್ಡ ಒಂದು ಹೋಟೆಲ್ ಬಂದಿದೆಯಲ್ಲ ಅನ್ನುವಂತ ಆನಂದ ಆಯ್ತು. ಅದ್ರ ಜೊತೆಗೆ ಕಟ್ಟಿರುವಂತ ವಿನ್ಯಾಸ, ಬಳಸಿರುವಂತಹ ಎಲ್ಲ ಪರಿಕರಗಳು, ಅದರ ಅಡಿಗೆ ಮಾಡಿರುವಂತಹ ಅಡಿಗೆ ಮನೆಯ ಒಂದು ವಿಸ್ತೀರ್ಣ ಎಲ್ಲ ನೋಡಿದಾಗ ಅತ್ಯಂತ ಉತ್ಕೃಷ್ಟವಾಗಿದೆಯಲ್ಲ ಇದು ಅನ್ನುವಂಥದ್ದಾಯ್ತು. ಜೊತೆಗೆ ಒಂದು ಆತ್ಮೀಯ ವಾತಾವರಣ. ನಾನು ಬಂದಾಗ ಇಲ್ಲಿ 4 ಗಂಟೆ 4:45 ಶುರು ಮಾಡ್ತೀವಿ ಅಂತ ಹೇಳಿದ್ರು. ಒಂದು ಅರ್ಧ ಗಂಟೆ ಮುಂಚೆ ಇದ್ರೆ ಎಲ್ಲರನ್ನೂ ಮಾತನಾಡಿಸ್ಬೋದು, ಎಲ್ಲರ ಜೊತೆನಲ್ಲೂ ಸೆಲ್ಫಿ ತಗೋಬಹುದು ಅನ್ನೋಂಥ ರೀತಿಯಲ್ಲಿ ನಾನು ಬಂದಿದ್ದೆ. ಅಷ್ಟೇ ಖುಷಿಯಾದ ವಾತಾವರಣ ಇತ್ತು. ಎಲ್ಲ ನಮ್ಮ ಮಿತ್ರರು ಸಿಕ್ಕಿದ್ರು, ಹೊಸ ಪರಿಚಯನೂ ಆಯ್ತು. ಶಶಿಯವರೇ ಬನ್ನಿ, ಎಲ್ಲ ನನ್ನ ಮಿತ್ರರು ಸಿಕ್ಕಿದ್ರು, ಎಲ್ಲರನ್ನೂ ಮಾತನಾಡಿಸಿ ಖುಷಿ ಪಟ್ಟಂತ ಅನುಭವ ಆಯಿತು. ಹಾಗೇನೆ ಇವತ್ತು ಉದ್ಘಾಟನಾ ಅವಧಿನಲ್ಲಿ ವಿವೇಕ್ ರೆಡ್ಡಿ ಅವರಿಗೆ ಕೋರ್ಟ್ ಇದ್ದಿದ್ದರಿಂದ ಒಂದು ಸ್ವಲ್ಪ ಅವ್ರು ಬರೋ 10-15 ನಿಮಿಷ ತಡವಾಗಿ ಅದು ಒಂದು ಒಳ್ಳೆ ಕಾರ್ಯಕ್ರಮ. ಆ ಚೆಂಡೆ ವಾದ್ಯಗಳ ಮಧ್ಯದಲ್ಲಿ ಉದ್ಘಾಟನೆ ಆಗಿದ್ದು ಒಂದು ಸಂಭ್ರಮ. ಎಲ್ಲರನ್ನೂ ಕೂಡ ನೋಡಿ ನಿಮ್ಮೆಲ್ಲರ ಜೊತೆನಲ್ಲೂ ನಾನಾ ಬಗೆಯ ಕೋಂಬೋ ತಿಂಡಿಯನ್ನ, ದೋಸೆ, ಇಡ್ಲಿ, ಕೇಸರಿ ಬಾತು, ಶಾವಿಗೆ ಬಾತು, ವಡೆ, ಇದೆಲ್ಲವನ್ನು ಸವಿದಿದ್ದೆಯಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ವಿನಂತಿ ಏನು ಅಂದ್ರೆ, ಪ್ರಸನ್ನ ಅವ್ರಿಗೂ ಮುಂಬರುವಂತ ದಿನಗಳಲ್ಲಿ ಇದೇ ರೀತಿಯ ಉತ್ತಮ ದರ್ಜೆಯ ಅಡುಗೆಯನ್ನ, ಶುಚಿತ್ವವನ್ನ ಮೇಂಟೈನ್ ಮಾಡ್ಲಿ. ನಿಮ್ಮೆಲ್ಲರಲ್ಲೂ ವಿನಂತಿ ಏನು ಅಂತಂದ್ರೆ, ವಕೀಲರಾಗಿ ನೀವು ಕೂಡ ಇಷ್ಟು ಒಳ್ಳೇದು ಕಟ್ಕೊಟ್ಟಿದ್ದೀರಿ, ಅದನ್ನ ಹಾಗೆ ಇಟ್ಕೊಳ್ಳುವಂತ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೂ ಇದೆ. ಯಾಕೆಂದ್ರೆ ಇದು ನಿಮ್ದು. ಅಡಿಗೆ ಮಾಡುವಂತವ್ರದ್ದು, ಬಡಿಸುವಂತವ್ರದ್ದು, ಮಾಡುವಂತದ್ದು ಒಂದಾದ್ರೆ ಅದನ್ನ ಮಾಲೀಕತ್ವ ನಿಮ್ದು, ಜಾಗ ನಿಮ್ದು. ಹಾಗಾಗಿ ತುಂಬಾ ಉತ್ಕೃಷ್ಟವಾಗಿ ನೀವು ತಂದಿದ್ದೀರಿ. ಇಲ್ಲಿ ಎಲ್ಲ ತುಂಬಾ ಮೇಲ್ದರ್ಜೆಗೆ ಏರಿಸಲ್ಪಟ್ಟಿದೆ. ನಮ್ಮ ಮೇಲ್ಗಡೆ ಹೋಗಿ ತಿಂಡಿ ತಿಂದಾಗ ಮಹಿಳೆಯರ ಕೊಠಡಿ ನೋಡಿ ನನಗೆ ಆಶ್ಚರ್ಯ ಆಯ್ತು. ಇಷ್ಟು ಒಳ್ಳೆ ಸುವಿಧವಾದಂತ ಸುಸಜ್ಜಿತವಾದಂಥದ್ದನ್ನ ಕಟ್ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಲೈಬ್ರರಿನೂ ತುಂಬಾ ಚೆನ್ನಾಗಿದೆ. ಟೈಪಿಸ್ಟ್ಗಳೆಲ್ಲ ಕೂತ್ಕೊಳ್ಳುವಂತ ಜಾಗನೂ ತುಂಬಾ ಉತ್ಕೃಷ್ಟವಾಗಿದೆ, ತುಂಬಾ ಚೆನ್ನಾಗಿದೆ. ಇವತ್ತು ಕೋರ್ಟ್ ಕಾಂಪ್ಲೆಕ್ಸ್ ನಲ್ಲಿ ಇಡೀ ದಿನ, ಅಂದ್ರೆ ಬೆಳಿಗ್ಗೆ ಬಂದ್ರೆ ಓದಿ, ಮತ್ತೆ ಕೋರ್ಟ್ ಹಾಲ್ಗೆ ಹೋಗಿ, ಮತ್ತೆ ವಾಪಸ್ ಬಂದು ಅಲ್ಲೇ ಸ್ಟಡಿ ಮಾಡಿ, ಒಂದಷ್ಟು ಉಪಹಾರ ತಗೊಂಡು ಅಥವಾ ಊಟ ಮಾಡಿ, ಸಂಜೆನೋ ರಾತ್ರಿನೋ ಮೆಟ್ರೋದಲ್ಲಿ ಮನೆಗೆ ಹೋಗುವಂತ ಅವಸ್ಥೆ ಇದೆ. ಮೆಟ್ರೋ ಪಕ್ಕದಲ್ಲೇ ಬಂದಿದೆ. ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಕೊಡುಗೆಯಿಂದ ಇಷ್ಟು ಒಳ್ಳೆ ಮೆಟ್ರೋನು ಬಂದಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಮುಂಬರುವಂತ ದಿನಗಳಲ್ಲಿ ಇನ್ನೊಂದಷ್ಟು ಎತ್ತರಕ್ಕೆ ನೀವೆಲ್ಲರೂ ಹೋಗುವಂತ ಒಳ್ಳೆ ಪ್ರಾಕ್ಟೀಸ್ ನೊಂದಿಗೆ ಸಾರ್ವಜನಿಕ ಬದುಕಿನಲ್ಲೂ ಕೂಡ ಮೇಲ್ ಬರುವಂತೆ ನನ್ನ ಮಿತ್ರರಾದಂತಹ ವಿವೇಕ್ ರೆಡ್ಡಿ ಅವರು ಕೂಡ ಸಾರ್ವಜನಿಕ ಬದುಕಿನಲ್ಲಿ ಉಜ್ವಲವಾದ ಭವಿಷ್ಯ ಇದೆ. ಹಾಗಾಗಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನ ಕೇಶವ್ಜಿ ಅವರು ಬಂದಿರೋದು ನಮಗೆ ರಿಯಲಿ ವೆರಿ ಹ್ಯಾಪಿ. ಎಲ್ಲವನ್ನು ಬನ್ನಿ ಮೇಡಮ್, ಎಲ್ಲರೂ ಮೇಡಮ್ ಯಾಕೆ ಕೂತ್ಕೊಂಡಿದ್ದೀರಾ? ಬನ್ನಿ, ಬನ್ರಿ. ಅವ್ರ ಹೆಸರು
ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ವಕೀಲರ ಸಂಘದ ವತಿಯಿಂದ ಇವತ್ತು ಶಾರದಾ ಕೆಫೆ ಅಂತ ಕ್ಯಾಂಟೀನ್ ಓಪನ್ ಮಾಡಿದೀವಿ. ನೀವು ಹೊಸದಾಗಿ ಓಪನ್ ಆಗಿರೋದು ಒಂದು ಸ್ವಲ್ಪ ಹೈಜೀನ್ ಆಗಿ ಒಂದು ಒಳ್ಳೆ ಕ್ವಾಲಿಟಿಯಿಂದ ಒಂದು ಫುಡ್ ಹೈಜೀನ್ ಆಗಿ ಕೊಡಬೇಕು ಅಂತ ಹೇಳಿ ವಕೀಲರ ಸಮಸ್ಯೆ ಇತ್ತು, ಫುಡ್ ಚೆನ್ನಾಗಿರಲ್ಲ ಯಾವಾಗಲೂ ಈ ಕ್ಯಾಂಟೀನ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಒಂದು ಪರಿಹಾರ ಮಾಡೋದಕ್ಕೆ ಇವತ್ತೊಂದು ಶಾರದಾ ಕೆಫೆ ಅಂತ 5 ಸ್ಟಾರ್ ಹೋಟೆಲ್ ಸಮ ಇದೆ. ಅದರ ಒಂದು ಸದುಪಯೋಗ ನೀವೆಲ್ಲರೂ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನನ್ನ ಹೆಸರು ಮಮತಾ ಅಂತ. ನಾನು ಇದು 3ನೇ ಬಾರಿ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು. ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದೀನಿ, ಪ್ರೆಸೆಂಟ್ ಮಾಜಿ ಉಪಾಧ್ಯಕ್ಷರು, ಈಗ ವೆಲ್ಫೇರ್ ಕಮಿಟಿ ಚೇರ್ಮನ್ ಕೂಡ ಆಗಿದ್ದೀನಿ. ದಯವಿಟ್ಟು ಈ ಒಂದು ಕ್ಯಾಂಟೀನ್ ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀನಿ. ಚೆನ್ನಾಗಿದೆ ಊಟ, ಇವತ್ತು ನಾವೆಲ್ಲರೂ ಊಟ ಮಾಡಿದ್ದೀವಿ, ತುಂಬಾ ಚೆನ್ನಾಗಿದೆ. ನೀವು ಎಲ್ಲರೂ ಬಂದು ವಕೀಲರ ಸಂಘದ ಶಾರದಾ ಕೆಫೆನಲ್ಲಿ ಊಟ ಮಾಡಬೇಕು ಅಂತ ಹೇಳಿ. ನಮ್ಮ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಶಾರದಾ ಕೆಫೆ ತುಂಬಾ ಅದ್ಭುತವಾದ ಒಂದು ಕ್ಯಾಂಟೀನ್ ಉದ್ಘಾಟನೆ ಆಗಿದೆ. ಇವತ್ತು ಎಲ್ಲ ನಮ್ಮ ವಕೀಲ ಬಂಧುಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ.